ಇಸ್ರೇಲ್ನ ಪ್ರಮುಖ ಕಟ್ಟಡಗಳನ್ನು ಗುರಿಯಾಗಿಸಿ ದಾಳಿಯನ್ನ ಮಾಡಿರೋದು. ಟೆಲ್ ಅವೀವ್ನ ಕಟ್ಟಡಗಳ ಮೇಲೆ ಕ್ಷಿಪಣಿ ದಾಳಿಯನ್ನ ಇರಾನ್ ಮಾಡಿದೆ. ಷೇರು ವಿನಿಮಯ ಕೇಂದ್ರದ ಕಟ್ಟಡಕ್ಕೂ ಕೂಡ ಇರಾನ್ ಕ್ಷಿಪಣಿ ದಾಳಿಯನ್ನ ನಡೆಸಿರೋದು. ಇಸ್ರೇಲ್ ನಾವು ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳಿತ್ತು. ಕ್ಷಿಪಣಿ ದಾಳಿಯಲ್ಲಿ 25 ಜನ ಸಾವನ್ನಪ್ಪಿರುವಂತಹ ವರದಿ ಬರ್ತಾ ಇದೆ. ಇಸ್ರೇಲ್ನಲ್ಲೀಗ ಸೈರನ್ ಮೊಳಗಿದೆ, ಜನ ದಿಕ್ಕಾಪಾಲಾಗಿ ಓಡಿದ್ದಾರೆ. ದೃಶ್ಯಾವಳಿಗಳು ನೋಡ್ತಾ ಇದ್ದೀರಾ. ರಾತ್ರಿ ಅಷ್ಟೇ ಮಿಸೈಲ್ಗಳ ದಾಳಿ ಆಗ್ತಾ ಇತ್ತು, ಅದು ಬೆಳಗಿನ ಜಾವಕ್ಕೆ ಬಂತು. ತದನಂತರ ಮಧ್ಯಾಹ್ನವೂ ಕೂಡ ಹಗಲಿನಲ್ಲೂ ಕೂಡ ದಾಳಿ ನಡೆಯುವಂತಹ ವರದಿಗಳು ಬರ್ತಾ ಇದೆ. ಸೊ ದೃಶ್ಯದಲ್ಲಿ ನೋಡ್ತಾ ಇರೋ ಇರಾನ್ ಇಸ್ರೇಲ್ ಸಂಘರ್ಷ ಯಾವ ಹಂತಕ್ಕೆ ಹೋಗಿ ತಲುಪಿದೆ, ಎಲ್ಲಿ ಯಾವಾಗ ಹೇಗೆ ಮಿಸೈಲ್ಗಳು ಬಂದು ಬೀಳ್ತಾವೆ ಅನ್ನೋದು ಗೊತ್ತಾಗ್ತಿಲ್ಲ. ಹೈಪರ್ ಸಾನಿಕ್ ಜೊತೆಗೆ ಸೂಪರ್ ಸಾನಿಕ್ ಮಿಸೈಲ್ಸ್ಗಳೆಲ್ಲ ಬರ್ತಾ ಇದೆ. ಅಂತಂದರೆ ಶಬ್ದ ವೇಗಕ್ಕಿಂತಲೂ 5 ಪಟ್ಟು ವೇಗದಲ್ಲಿ ಬರುವಂಥದ್ದು ಹೈಪರ್ ಸಾನಿಕ್ ಅಂತ ಕರೀತಾರೆ. ಅಂತಂದರೆ ಅದರದ್ದು ಗಂಟೆಗೆ 6100 ಚಿಲ್ಲರೆ ವೇಗದಲ್ಲಿ ಬಂದು ಬೀಳುತ್ತೆ. ಸೂಪರ್ ಸಾನಿಕ್ ಅಂದರೆ ಅದಕ್ಕಿಂತಲೂ ಕೂಡ ವೇಗದಲ್ಲಿ ಬರುವಂತಹ ಮಿಸೈಲ್ಸ್ಗಳು ಅವೆಲ್ಲ ದಾಳಿ ಮಾಡ್ತಾ ಇದ್ದಾರೆ. ಈಗ ನನ್ನ ಸಹೋದ್ಯೋಗಿ ಶಬೀರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶಬೀರ್, ಈಗ ಇಲ್ಲಿಯವರೆಗೂ ರಾತ್ರಿ ಅಷ್ಟೇ ಇವುಗಳನ್ನೆಲ್ಲ ನೋಡ್ತಾ ಇದ್ವಿ, ಬಟ್ ಈಗ ಹಗಲಿನಲ್ಲೂ ಕೂಡ ಈ ದಾಳಿ ನಡೆಯೋಕೆ ಶುರುವಾಗ್ಬಿಟ್ಟಿದೆಯಾ ಅಂತ? ಅರುಣ್, ನೋಡಿ, ಈ ಒಂದು ಎರಡು ದೇಶಗಳ ನಡುವೆ ನಡೀತಿರುವಂತಹ ಸಂಘರ್ಷ ತೀವ್ರ ಸ್ವರೂಪವನ್ನು ಪಡ್ಕೊಂಡಿರುವಂಥದ್ದು. ಸಾಮಾನ್ಯವಾಗಿ ಜನವಸತಿ ಪ್ರದೇಶಗಳ ಮೇಲೆ ದಾಳಿ ಆಗಬಾರ್ದು, ಮತ್ತೆ ಜನಸಾಮಾನ್ಯರ ಮೇಲೆ ದಾಳಿ ಆಗಬಾರ್ದು, ಮತ್ತೆ ಸಾವು ನೋವುಗಳಾಗಬಾರ್ದು ಅನ್ನೋ ಕಾರಣಕ್ಕೆ ರಾತ್ರಿ ಹೊತ್ತಲ್ಲಿ ಸೇನಾ ನೆಲೆಗಳನ್ನು ಗುರಿಯಾಗಿಸ್ಕೊಂಡು ದಾಳಿಗಳನ್ನು ನಡೆಸುವಂಥ ಕೆಲಸಗಳು ಮೊದಲು ಆಗ್ತಾ ಇತ್ತು. ಆದರೆ ಈಗ ಇದು ಆ ಹಂತವನ್ನು ಮೀರಿ ಹೋಗಿರುವಂಥದ್ದು. ಹಗಲು ಹೊತ್ತಿನಲ್ಲೇ ಬಹಳ ದೊಡ್ಡ ಪ್ರಮಾಣದಲ್ಲಿ ಮಿಸೈಲ್ಗಳ ಪ್ರಯೋಗ ಆಗ್ತಾ ಇರುವಂಥದ್ದನ್ನು ಕೂಡ ನಾವು ಗಮನಿಸ್ತಾ ಇರ್ಬೋದು. ನಿರಂತರವಾದಂಥ ದಾಳಿಗಳು ಎರಡೂ ದೇಶಗಳ ಕಡೆಯಿಂದ ಆಗ್ತಾ ಇರುವಂತದ್ದು. ಮತ್ತೆ ಇದನ್ನು ಗೌಪ್ಯವಾಗಿ ದಾಳಿಗಳನ್ನ ಮಾಡ್ತಾ ಇಲ್ಲ ಅರುಣ್, ಬಹಳ ಸ್ಪಷ್ಟವಾಗಿ ಹೇಳಿ ಹೊಡೆಯುವಂತ ಕೆಲಸವನ್ನ ಕೂಡ ಮಾಡ್ತಾ ಇದೆ. ನಿನ್ನೆ ಅಷ್ಟೇ ಇರಾನ್ನ ಅಧ್ಯಕ್ಷ ಖಮೇನಿ ಬಹಳ ಸ್ಪಷ್ಟವಾಗಿ ಹೇಳಿದ್ರು, ಇಸ್ರೇಲ್ನ ವಿರುದ್ಧ ನಾವು ಪ್ರತೀಕಾರವನ್ನ ತೆಗೆದುಕೊಳ್ತೀವಿ ಅನ್ನುವಂತ ನಿಟ್ಟಿನಲ್ಲಿ ಎಚ್ಚರಿಕೆಯನ್ನ ಕೊಟ್ಟಿದ್ರು. ಅದಕ್ಕೆ ಪೂರಕವಾಗಿ ಇವತ್ತು ಮಿಸೈಲ್ಗಳನ್ನ ದಾಳಿಯನ್ನ ಮಾಡ್ತಾ ಇರುವಂತದ್ದು. ಈವರೆಗೂ 40ಕ್ಕೂ ಹೆಚ್ಚು ಸೂಪರ್ ಸಾನಿಕ್ ಮಿಸೈಲ್ಗಳನ್ನ ಬಳಕೆ ಮಾಡಿದೆ ಅನ್ನುವಂತ ಮಾಹಿತಿಗಳು ಬರ್ತಾ ಇದೆ. 10,000ಕ್ಕಿಂತ ಹೆಚ್ಚು ಡ್ರೋನ್ಗಳಿಂದ ಅಟ್ಯಾಕ್ ಮಾಡುವಂತ ಪ್ರಯತ್ನಗಳನ್ನ ಕೂಡ ಮಾಡಿದೆ. ಹೀಗಾಗಿ ಇಸ್ರೇಲ್ ಆರಂಭಿಕ ಹಂತದಲ್ಲಿ ಮುನ್ನಡೆಯಲ್ಲಿ ಇದ್ರೂ ಕೂಡ ಈಗ ಬಹಳ ದೊಡ್ಡ ಪ್ರಮಾಣದ ನಷ್ಟವನ್ನ ಇಸ್ರೇಲ್ ಅನುಭವಿಸ್ತಾ ಇರುವಂತದ್ದನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಅದಕ್ಕೆ ಪ್ರತೀಕಾರವಾಗಿ ಈಗ ಇಸ್ರೇಲ್ ಕೂಡ ಪ್ರತಿ ದಾಳಿಗಳನ್ನ ಮಾಡ್ತಾ ಇದೆ. ಮುಖ್ಯವಾಗಿ ಪರಮಾಣು ಘಟಕಗಳನ್ನ ಟಾರ್ಗೆಟ್ ಮಾಡಿಕೊಂಡಿರುವಂತದ್ದು, ಅಲ್ಲಿರುವಂತಹ ಜನರು ಸ್ಥಳಾಂತರಗೊಳ್ಳಬೇಕು ಅನ್ನುವಂತ ಎಚ್ಚರಿಕೆಯನ್ನು ಕೊಟ್ಟಿದೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಈ ಒಂದು ಪ್ರದೇಶಗಳಲ್ಲೂ ಕೂಡ ದಾಳಿಯನ್ನು ನಡೆಸುವಂತ ಸಾಧ್ಯತೆಗಳನ್ನು ಕೂಡ ನಿರೀಕ್ಷೆ ಮಾಡಲಾಗ್ತಾ ಇರುವಂತದ್ದು. ಎಲ್ಲಾ ಹಂತಗಳನ್ನ ಮೀರಿ ಈ ಒಂದು ಸಂಘರ್ಷ ಮುಂದೆ ಹೋಗ್ತಿದೆ. ಹೀಗಾಗಿ ಮುಂದಿನ ಹಂತದಲ್ಲಿ ಇದು ಯಾವ ಸ್ವರೂಪ ಅಥವಾ ತಿರುವುಗಳನ್ನು ಪಡೆದುಕೊಳ್ಳುತ್ತೆ ಅನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕು. ಅರುಣ್. ಓಕೆ ಶಬೀರ್, ಹಾಗೆ ಸಂಪರ್ಕದಲ್ಲಿ ವಾಪಸ್ ಬರ್ತೀನಿ ನಿಮ್ಮ ಹತ್ರ.